ಸರ್ ಈಗ 3 ದಿನ ಬದಲಾವಣೆ ಆಗೋದು, ಇವತ್ತು ಎಂಟ್ರಿ ಕೊಡ್ತಿದ್ದಂತೆ ಒಂದು ಸ್ವಲ್ಪ ಬದಲಾವಣೆ ಆಗೋದು ಕಾರ್ಯಕರ್ತರು ನಿಮ್ಗೆ ಅನಿಸ್ಲಾಕತೈತ್ರಿ? ಹುಮ್ಮಸ್ ಬಂದೈತೆ ಸರ್, ಬದಲಾವಣೆ ಆಗಿದೆ ಅನಿಸ್ಲಾಕತೈತ್ರಿ. ದಯವಿಟ್ಟು ನೀವು ಎಲ್ಲ ಪತ್ರಕರ್ತರು ಬರ್ರಿ. ಯತ್ನಾಳ ನಾಯಕತ್ವ ಭಾಳ ಅವಶ್ಯಕತೆ ಕರ್ನಾಟಕಕ್ಕೆ ಅಂದ್ರೆ ನೀವು ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಯಾವ ಲೋಕಲ್ ಪತ್ರಿಕೆದವ್ರಿಗೆ ಈಗೇನು ಸರ್ಕಾರ ಅನ್ಯಾಯ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ, ನಾವು ಬಂದ್ಮ್ಯಾಗ ಫುಲ್ ಅಡ್ವರ್ಟೈಸ್ ಮಾಡ್ಕೊಡ್ತೀವಿ. ಸರ್ ಗ್ಯಾರಂಟಿ ನೋಡ್ರಿ, ಇಷ್ಟು ದಿವಸ ತಿಂಗಳ ಕೊಟ್ಟಾರೇನ್ರಿ ಮಹಿಳೆಯರ್ದು, ನಿರುದ್ಯೋಗ ಯುವಕರದ್ದು ಕೊಟ್ಟಾರ. ಇವತ್ತು ಬಸ್ ಫ್ರೀ ಆತಾರ, ಅವೆಲ್ಲ ದಿವಾಳಿ ಆಗಕತ್ತಾವ, ಡೀಸೆಲ್ ಇಲ್ಲ, ಅಲ್ಲಲ್ಲಿ ಬಂದು ಬೀಳಕತ್ತಾವ. ಗ್ಯಾರಂಟಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡ್ಬೇಕು. ಏನು ಟ್ಯಾಕ್ಸ್ ಕಲೆಕ್ಷನ್ನು ಏನು ಮಾಡ್ಲಕತ್ತೀರಿ, ಲೂಟಿ ಮಾಡ್ಲಕತ್ತೀರಿ ನೀವು. ಇವತ್ತು ಇನ್ನಾಗ ಹೇಳಿದ್ರೆ ನಮ್ಮ ಚರಂತಿ ಮೋಟ್ರ್ ಸ್ಟಾರ್ ಕಾಂಟ್ರಾಕ್ಟ್ರಲ್ಲಿ 2350 ಕೋಟಿ ರೂಪಾಯಿ ತೆಡ್ದಲ್ಲ. ನಾನು ನಿನ್ನೆ ಅದ್ರ ಕೆಳಗೆ ಅವನ ಕೈಯಾಗ ಕೆಲಸ ಮಾಡಿದಂಥ 10 ಕಾಂಟ್ರಾಕ್ಟ್ರು ನನಗೆ ವಾಟ್ಸಪ್ ಮೆಸೇಜ್ ಕಳ್ಸ್ಯಾರ. ಸ್ಟಾರ್ ಇದ್ರಾಗ ನಾವು ಎಷ್ಟೋ ಕೋಟಿ 36 ಕೋಟಿದೆ ಎಷ್ಟೋ ಕೆಲಸ ಮಾಡಿದ್ವಿ, ನಮ್ಮ ದುಡ್ಡಿಲ್ಲ. ಅದಕ್ಕೆ 10 ಮಂದಿ ಹೆಸರು ಹಾಕಿ ನಾವು DK ಶಿವಕುಮಾರ, ಏನ್ರಿ MD KBJನೆಲ್ಲ ಮತ್ತು ಸ್ಟಾರ್ ಅವ್ರನ್ನೆಲ್ಲ 3-4 ಮಂದಿ ಹೆಸರು ಕೊಟ್ಟಾರ. ನೀವು ಕಳಿಸ್ದೆ ವಾಟ್ಸಪ್ಪದು ಮಾಡ್ಕೋತೀವಿ ಅವ್ರ ಹೆಸರು. ಇವತ್ತು ಗುತ್ತಿಗೆದಾರ ಪರಿಸ್ಥಿತಿ ಏನೈತ್ರಿ, ಕೆಲಸ ಮಾಡಿದವ್ರು ರೊಕ್ಕ ಇಲ್ರಿ ಪಾಪ. ಮೊನ್ನೆ ನೋಡ್ರಿ, ನಿನ್ನೆ ಒಬ್ರು ಕಾಂಟ್ರಾಕ್ಟರ್ ಹೇಳಿದ್ರು ಅವ್ರ ಬಿಲ್ ಆಗಬೇಕಾಗಿದ್ದ 500 ಕೋಟಿ, ಅವ್ರಿಗೆ ಕೊಟ್ಟಿದ್ದು 5 ಕೋಟಿ ಡೀಸೆಲ್ಗೆ ಆಗೋದಿಲ್ಲ ರೀ ದೊಡ್ಡ ಕಾಂಟ್ರಾಕ್ಟರ್ಗೆ. ಯಾವನೋ ಒಬ್ಬ ಆಂಧ್ರದವ ಅದಾನ ಕಾಂಟ್ರಾಕ್ಟ್ರು, ರಾಹುಲ್ ಗಾಂಧಿ ಕಡೆ ಹೇಳಿಸಿ ಅವನಿಗೆ 2,500 ಕೋಟಿ ರೂಪಾಯಿ ರಿಲೀಸ್ ಮಾಡ್ಯಾರ ನಿನ್ನೆ ಮಾರ್ಚ್ 8. ಕರ್ನಾಟಕದ ಗುತ್ತಿಗೆದಾರರು ಇವತ್ತು ಮಾಡ್ಕೊಳಕತ್ತಾರ, ಮನಿ ಮಾಡ್ಲಕತ್ತಾರ, ಮನ್ಯಾನ ತಾಳಿ ಬಿಟ್ಟರೆ ಬಂಗಾರ ಮಾಡ್ಲಕತ್ತಾರ. ಇದು ವಿಧಾನಸಭೆದಾಗ ಹೇಳಿನಿ ಈ ಸ್ಥಿತಿ ಐತಿ. ಮತ್ತು ಸರ್ಕಾರ ಗ್ಯಾರಂಟಿ ಅಂತ ಹೇಳ್ತಾರೆ. ನಮ್ಮ ಕೈ ಕೊಡಲಿ ಮುಂದಿನ 28 ಸರ್ಕಾರ. ನೀವು 2,000 ಕೊಡ್ತಾರೆ, ನಾವು 5,000 ಕೊಡ್ತೀವಿ. ನೇಕಾರಿಗೆ ಇಡೀ ನೇಕಾರ ಸಮಾಜದ ಎಲ್ಲ ಸೀರೆ ಎಲ್ಲ ನಾವೇ ಖರೀದಿ ಮಾಡ್ತೀವಿ. ಇವು ಇಂಥ ರಚನಾತ್ಮಕ ಮಾಡಬೇಕು ಹೊರತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಅಭಿವೃದ್ಧಿ ಕೆಲಸ ಅದನ್ನು ನಾವು 28ರಾಗ ಎಲ್ಲರೂ ಕೂಡಿ ಏನು ಅದೀವಲ್ಲ ನಾವು ಎಲ್ಲರೂ ಗೆದ್ದು ಬರ್ತೀವಿ, ನಾವು ಮಾಡ್ತೀವಿ. JDS BJP ಹೊಂದಾಣಿಕೆ ಮುಂದುವರಿತೀವಿ. ರಣದೀಪ್ ಸಿಂಗ್ ಸುರ್ಜೇವಾಲ ಮೊದಲು ಅಲ್ಲಿ ಮುನ್ಸಿಪಾಲ್ಟಿಗೆ ಆಚೆ ಬರ್ತಾರೆ ಪಂಜಾಬ್. ಹೀನಾಯ ಸೋತಾನ್ರಿ ಅವ MLA ನಿಂತು. ಏನು ನೈತಿಕತೆ ಇದೆ? ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ಏನು ನೈತಿಕತೆ ಇದೆ? ಅವ್ರಿಗೆ ಏನೂ ನೈತಿಕತೆ ಇಲ್ಲ. ಅವ್ರು ಯಾರೂ ಮೋದಿಯವ್ರ ಬಗ್ಗೆ ಅವ್ರ ಕಾಲನ ತೋಳಾಗೋದು. ರಾಹುಲ್ ಗಾಂಧಿ ಆದಿಯಾಗಿ ಸರಿ, ಬಾಗಲಕೋಟೆ ಒಳಗೆ ಶಿವಾಜಿ ಬಸವೇಶ್ವರ ಈಗ 40 ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಯಾರಿಗೆ ಬೇಕಾಗಿತ್ತು 40 ಲಕ್ಷ? ಬರೇ ಅದು ಕುಡಿಸೋದು ಆಟ ಆಗ್ಬೇಕಾಗಿತ್ತು, ಅದು ಆಗಿಲ್ಲ. ಚರಂತಿ ಮಠ ಆಚೆ ಬರಲಿ, ನಾವು ಎಲ್ಲರೂ ಬರ್ತೀವಿ, ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನು ಇನ್ನೂ ಡಿಕ್ಲೇರ್ ಮಾಡೀನಿ. ಅದು ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ಇನ್ನೂ ಏನು ಆಹ್ವಾನ ಬಂದಿಲ್ಲ. ನೋಡ್ರಿ, ನಾವು ಕಾರ್ಯಕರ್ತರು ಕೊಟ್ಟರೆ ಆಯ್ತು, ನಾವೇನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಮ್ಮದೇನು ಪ್ರೆಸ್ಟೀಜ್ ಅಂಥ ಮನುಷ್ಯ ಏನಲ್ಲ. ಇಲ್ಲಿ ಬಾಗಲಕೋಟಿನ ಕಾರ್ಯಕರ್ತರೇ ನಮ್ಮ BJP ನಾಯಕರಿಗೆ ಹೇಳಿದ್ರೆ ಯತ್ನಾಳ್ ಕರ್ಸರತ್ತಲ್ಲಿ ಅಲ್ಲಿಗೆ ಎಲ್ಲ ನಮ್ಮ ನಾಯಕರು ನನಗೆ ಹೇಳಿದ್ರು ನೀವು ಬರಬೇಕಂದ್ರೆ ನಾ ಬಂದೆ. ದಾವಣಗೆರೆಗೆ ಬರಬೇಕು ಅಂದ್ರೆ ಬರ್ತೀನಿ, ಬರಬೇಡ ಅಂದ್ರೆ ಬಿಡ್ತೀನಿ. ರಾಜ್ಯಾಧ್ಯಕ್ಷರಿಗೆ ಎಷ್ಟು ಸಹನ ಆಗುತ್ತೆ? ರಾಜ್ಯಾಧ್ಯಕ್ಷರಿಗೆ ಈ ಥರ ಬಸವನಗೌಡರು ಬಂದು ಪ್ರಚಾರ ಮಾಡೋದು ರಾಜ್ಯಾಧ್ಯಕ್ಷರಿಗೆ ಎಷ್ಟು ಸಹನ ಆಗುತ್ತೆ? ನೋಡ್ರಿ, ಅದು ಹೀಗಿರ್ತದೆ. ಯಾವುದೇ ಒಂದು ಪಕ್ಷ ಅವ್ರಿಗೆ ಬರಲಿಕ್ಕೆ ಅನುಕೂಲ ಆಗ್ತಿತ್ತಂದ್ರೆ ಎಲ್ಲರೂ ಕರೆದು ಸ್ವಾಗತ ಮಾಡಬೇಕಾಗ್ತದೆ, ಮಾಡ್ಯಾರ. ಏನಾದ್ರಾಗ ಏನು ತಪ್ಪೇನಿಲ್ಲಲ್ಲ. ಸಹನ ಅಸಹನ 9ರ ನಂತರ ಈಗೆಲ್ಲ ಸಹನ ಪಕ್ಷದಿಂದ ಉಚ್ಚಾಟಿತಾದ್ಮೇಲೆ ನೋಡ್ರಿ, ಯಾವ ಹಿನ್ನಡೆನೂ ಪಕ್ಷಕ್ಕೂ ಇಲ್ಲ, ನನಗೂ ಇಲ್ಲ. ಪಕ್ಷಕ್ಕೂ ಏನು ನನ್ನ ಹೊರಗೆ ಹಾಕಿದ್ರಿಂದ ಏನು ನುಕ್ಸಾನ ಆಗಿಲ್ಲ, ನನಗೂ ನುಕ್ಸಾನ ಆಗಿಲ್ಲ. ಎಲ್ಲ ಐತಿ. ಮುಂದೆ ಪಕ್ಷದ ಹೈಕಮಾಂಡ್ ಗುರ್ತಾಗ್ತೈತಿ. ಇವರೆಲ್ಲ ಹೇಳ್ತಾರಲ್ಲ, ಇಲ್ಲೆಲ್ಲ ಕೂತಾರಲ್ಲ, ಯತ್ನಾಳ್ ತೊಗೊಳಿಕಂದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾರಲ್ಲ.
चिकन बर्फी कबाब, अरेबियन रोल, गार्लिक चिकन, टर्किश कबाब और पता नहीं क्या क्या। नमस्ते बेलगाम में हूँ अभी एंड आज मैंने विजिट किया बेलगाम में ओपन हुए इस न्यू लाल केटर्स के रेस्टोरेंट को। ये लाल पकाती केटरिंग के नाम से बहुत फेमस है। इनके पास आपको यूनिक टाइप्स ऑफ स्टार्टर्स मिलेंगे, जिसमें से हमने ट्राई किया पॉपलेट चिकन, इटालियन कबाब, चिकन शाही चीज रोल, चिकन बर्फी कबाब, अरेबियन रोल, चिकन चीज बॉक्स, लाल बादशाह रोल, चिकन पठानी कबाब, टर्किश कबाब, गार्लिक चिकन और ये चिकन सिजलर। इनके स्टार्टर्स का टेस्ट तो बहुत बढ़िया था एंड इनके फ्लेवर्स भी लाजवाब थे। और ये मेरा दोस्त जिसका हाथ टूटा हुआ है फिर भी खाने का नाम सुनते ही आ गया अपना प्रोटीन इंटेक पूरा करने। इतने सब स्टार्टर्स के बाद अब बारी थी मेन कोर्स की, तो हमने यहाँ पे लिया घी रोस्टेड रश्मि पराठा विद चिकन अंगारा, जो टेस्ट में एक नंबर था। फिर आई हम सबकी फेवरेट चिकन एंड मटन बिरयानी, और इनकी मटन बिरयानी तो माउथ वाटरिंग थी, जो आपको ट्राई करनी ही पड़ेगी। इनका खुद का केटरिंग सर्विस भी है, जहाँ ये ऑल टाइप्स ऑफ इवेंट्स के ऑर्डर लेते हैं एंड बिरयानी के भी ऑर्डर्स लेते हैं, लेकिन आपको बिरयानी मिनिमम 2 kg ऑर्डर करनी पड़ेगी। और इवनिंग में रेस्टोरेंट के सामने इनका स्टार्टर्स का स्टॉल भी लगता है, जो 5 PM to 7 PM रहेगा। अगर आपको इनके यूनिक स्टार्टर्स एंड माउथ वाटरिंग बिरयानी ट्राई करनी है तो विजिट लाल केटर्स रेस्टोरेंट नियर इंडियन नेशनल फ्लैग, असद खान सोसाइटी, बेलगाम।